ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ರಾಮಾಚಾರಿ ಸೀರಿಯಲ್ನ ಮುಂದುವರೆದ ಭಾಗವನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಮನೆಯವರೆಲ್ಲರೂ ದೇವರ ಸ್ಥಾನಕ್ಕೆ ಹೋಗ್ತಾ ಇದ್ರು. ಆಗ ಚಾರು, ನನಗೆ ತುಂಬ ನಿದ್ದೆ ಬರ್ತಾ ಇದೆ, ರಾಮಾಚಾರಿ ನಿನ್ನ ನೆಗ್ಲು ಮೇಲೆ ಮಲ್ಕೊಳ್ಳ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ಹಾಂ ಮಲ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾಳೆ. ಆದರೆ ಇದನ್ನೆಲ್ಲ ನೋಡಿ ಅವರ ಅತ್ತೆ ಮಗಳಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಮನೆಯವರು ಎಲ್ಲ ತುಂಬ ಖುಷಿಯಾಗಿ ತಮ್ಮ ಮನೆ ದೇವರಿಗೆ ಎಲ್ಲರೂ ತುಂಬ ಖುಷಿಯಾಗಿ ಹೋಗ್ತಾ ಇರ್ತಾರೆ. ಆದರೆ ಮಾನ್ಯತೆ ಕಳಿಸಿದ ಕೇಡಿಗಳು ಅವ್ರನ್ನ ಬಿಡದಂತೆ ಹಿಂದೆನೇ ಫಾಲೋ ಮಾಡ್ತಾ ಇರ್ತಾರೆ. ಆದರೆ ಅದು ಅವ್ರು ಯಾರಿಗೂ ಗೊತ್ತಿರಲ್ಲ, ಹೋಗ್ತಾ ಇರ್ತಾರೆ. ಆದರೆ ಫಾಲೋ ಮಾಡ್ತಾ ಇರೋದು ಮಾತ್ರ ಗೊತ್ತಾಗ್ತಾ ಇರಲಿಲ್ಲ. ಮುರಾರಿಯಂತೂ ತುಂಬ ಖುಷಿಯಾಗಿ ಮಾತಾಡೋದು, ಹಾಡು ಹೇಳೋದು, ಎಲ್ಲರ ಕಾಲು ಎಳೆಯೋದನ್ನು ಮಾಡ್ತಾ ಇದ್ದ. ಇದರಿಂದ ಅವರು ತುಂಬ ಖುಷಿಯಾಗಿ ತಮ್ಮ ಪ್ರಯಾಣನ ಸಾಗಿಸ್ತಾ ಇದ್ದರು. ಹಿಂದೆ ಬರ್ತಾ ಇರೋ ಕೇಡಿಗಳ ಸುಳಿವು ಕೂಡ ಅವ್ರಿಗೆ ಇರಲಿಲ್ಲ. ಆಗ ಮಾನ್ಯತಾ ಆ ಕೇಡಿಗಳಿಗೆ ಫೋನ್ ಮಾಡಿ ಆದಷ್ಟು ಬೇಗ ಕೆಲಸ ಮುಗಿಸಿ ಅಂತ ಹೇಳ್ತಾಳೆ. ಆಗ ಆ ಕೇಡಿಗಳು ಅವರು ಇವಾಗ ತಾನೇ ಬೆಂಗಳೂರನ್ನ ಬಿಟ್ಟು ಹಾಸನ್ ಹೈವೇದಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ಅವ್ರು ಯಾವಾಗಾರ ಹೋಗಲಿ, ಒಟ್ಟಿನಲ್ಲಿ ಹೇಳಿದ ಕೆಲಸ ಆಗಬೇಕು ಅಷ್ಟೇ ಅಂತ ಹೇಳ್ತಾಳೆ. ಮನೆಯವರು ಎಲ್ಲರೂ ಇರುವಾಗ ಅವರಿಬ್ಬರನ್ನ ಮಾತ್ರ ಹೇಗೆ ಸಾಯಿಸೋದು, ಅವರಿಬ್ಬರು ಕೆಳಗಿಳಿದ್ರೆ ತಾನೇ ಸಾಯಿಸೋಕ್ಕಾಗೋದು ಅಂತ ಕೇಡಿಗಳು ಮಾನ್ಯತೆಗೆ ಹೇಳ್ತಾರೆ. ಅದಕ್ಕೆ ಮೇಡಮ್ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಅವನು ಹೇಳ್ತಾನೆ. ಆಗ ಮಾನ್ಯತಾ, ಏನದು ಅಂತ ಕೇಳ್ತಾನೆ. ಮೇಡಮ್ ಅವರಿಬ್ಬರನ್ನ ಮಾತ್ರ ಸಾಯಿಸೋದು ಯಾಕೆ, ಅವರ ಇಡೀ ಫ್ಯಾಮಿಲಿನೇ ಸಾಯಿಸ್ಬಿಡೋಣ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ಹೇಗೆ ಅಂತ ಕೇಳ್ತಾಳೆ. ಅವ್ರ ಗಾಡಿಗೆ ಒಂದು ದೊಡ್ಡ ಗಾಡಿ ತಗೊಬಂದು ಗುದ್ದುಬಿಟ್ರೆ ಎಲ್ಲರೂ ತೀರ್ಥಯಾತ್ರೆಗೆಲ್ಲ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ಸುಮ್ಮನೆ ಇರು, ಮಾತಾಡಬೇಡ, ನೀನು ಬುದ್ಧಿ ಇದೆಯಾ ನಿನಗೆ ಅಂತ ಕೇಳ್ತಾನೆ. ಯಾಕೆ ಮೇಡಮ್ ಏನಾಯಿತು ಅಂತ. ಯಾರು ಎಲ್ಲರೂ ಸತ್ತರೂ ಪರವಾಗಿಲ್ಲ, ಅದರಲ್ಲಿ ನನ್ನ ಮಗಳು ಚಾರು ಇದ್ದಾಳೆ, ಅವಳಿಗೇನು ಆಗಬಾರ್ದು ಅಂತ ಹೇಳ್ತಾಳೆ. ಅಪ್ಪಿ ತಪ್ಪಿ ಏನಾದರೂ ಚಾರು ಮೇಡಮ್ ಕೆಳಗಡೆ ಹಿಡಿದ್ರೆ ಆಗ ನಾವು ಅವರೆಲ್ಲರೂ ಸಾಯಿಸ್ಬೋದಾ ಮೇಡಮ್ ಅಂತ ಕೇಳ್ತಾನೆ. ಆಗ ಮಾನ್ಯತಾ, ಸಾಯಿಸೋದಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಅವರು ಎಲ್ಲರೂ ಶಿವನ ಪಾದ ಸೇರಬೇಕು ಅಷ್ಟೇ, ಆದರೆ ನನ್ನ ಮಗಳಿಗೆ ಒಂಚೂರು ಕೂಡ ಏನೂ ಆಗಬಾರ್ದು ಅಂತ ಮಾನ್ಯತಾ ಹೇಳ್ತಾಳೆ. ನನ್ನ ಮಗಳಿಗೇನಾರ ಆದರೆ ನೀವ್ಯಾರೂ ಜೀವಂತವಾಗಿರಲ್ಲ, ಬಿ ಕೇರ್ಫುಲ್ ಅಂತ ಮಾನ್ಯತೆ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಆಗ ಈ ಕೇಡಿಗಳು ಆ ಟಿ ಗಾಡಿನ ಹಿಂದೆ ಮುಂದೆ ಫಾಲೋ ಮಾಡ್ತಾ ಇರ್ತಾರೆ. ಅದನ್ನು ಕಿಟ್ಟಿ ನೋಡ್ತಾನೆ. ಇವರು ಅವಾಗಲೇ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಆಗಲೇ ಮುಂದೆ ಹೋಯ್ತು ಈ ಗಾಡಿ, ಮತ್ತೆ ಹಿಂದೆ ಬಂದಿದೆ, ಏನಾದರೂ ಫಾಲೋ ಮಾಡ್ತಾ ಇದ್ದಾರಾ ಇವರು ಅಂತ ಕಿಟ್ಟಿಗೆ ಅನುಮಾನ ಬರುತ್ತೆ. ಅವನು ಹಾಗೆ ಕಿಟಕಿಯಲ್ಲಿ ಹಿಂದೆ ಮುಂದೆ ನೋಡ್ತಾನೆ. ಆಗ ಕಿಟ್ಟಿಗೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿವರೆಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.